ಶಿವಂ ಸುಂದರಂ ಲವ್ ವಿ ಗಾಡ್ ದೇವನೊಬ್ಬ ನಾಮ ಹಲವು ಲಾ ಇಲಾಹ ಇಲ್ಲಲ್ಲಾಹ ಜ್ಞಾನಮೇವ ಗುರು ಸಾಕ್ಷಾತ್ ಸಾಮರಸ್ಯಂ ಜೀವನಂ ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ಧಾಶ್ರಮ ಯೋಗ ಕೇಂದ್ರ, ಸಿದ್ಧ ಯೋಗ ಕೇಂದ್ರದಲ್ಲಿ ಈ ಸಿದ್ಧ ಯೋಗ ಕೇಂದ್ರದ ಗುರುಗಳಾದ ಪೂಜ್ಯ ಶ್ರೀ ಬಸವರಾಜ ಸಿದ್ಧಾಶ್ರಮ ಅವರಿಗೆ ಶರಣಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಬ್ಯಾಡ್ಗೆ ಅವರಿಗೆ ಮತ್ತು ನಮ್ಮ ಅನಂತಾಚಾರ್ಯ ಅವರಿಗೆ ಮತ್ತು ಎಲ್ಲ ಯೋಗ ಬಂಧುಗಳಿಗೆ ಶರಣಾರ್ಥಿ. ಇವತ್ತು ಆರೋಗ್ಯದ ಕುರಿತು ಚಿಂತನೆಯನ್ನು ಮಾಡೋಣ. ಆರೋಗ್ಯ ಎಂದರೇನು ಅನ್ನೋ ಒಂದು ಪ್ರಶ್ನೆ ನಿನ್ನೆ ಬಂತು. ಆ ವಿಷಯವಾಗಿ ಇವತ್ತು ಚಿಂತನೆಯನ್ನು ಪ್ರಾರಂಭ ಮಾಡೋಣ. WHO ತಾವೆಲ್ಲ ಕೇಳಿದಿರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅದರ ಒಂದು ಡೆಫಿನಿಷನ್ನು 1984 ಅವರು ಪ್ರಪ್ರಥಮವಾಗಿ ಆರೋಗ್ಯದ ಕುರಿತು ಚಿಂತನೆಯನ್ನು ನಡೆಸಿ, ಹೆಲ್ತ್ ಈಸ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ವೆಲ್ ಬೀಯಿಂಗ್ ಆಫ್ ಎ ಪರ್ಸನ್ ಅಂತ ಅವರು ತದನಂತರ ಬಂತು ಸರ್. ಅದು ಪ್ರಾರಂಭದಲ್ಲಿ 84ನೇ ಇಸ್ವಿನಲ್ಲಿ ಬರೀ 3 ಇತ್ತು. ಬರೀ ಇದು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ 3 ಅವರು ಪ್ರಾರಂಭದಲ್ಲಿ ಶುರು ಮಾಡಿದರು. ತದನಂತರದಲ್ಲಿ ನಮ್ಮ ದೇಶದ ಜಕೀರ್ ಹುಸೇನ್ ಅವರು ಆ ಒಂದು WHO ಸದಸ್ಯರಾದರು. ಆ ಸಂದರ್ಭದಲ್ಲಿ ಸ್ಪಿರಿಚುವಲ್ ಒಂದು ಸೇರಿಸಿದರು. ಬಹಳ ಜನ ಇವತ್ತು ಹೆಲ್ತ್ ಈಸ್ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಆಫ್ ಎ ಪರ್ಸನ್ ಅಂತ ಎಲ್ಲ ಹೇಳ್ತಾ ಇರ್ತಾರೆ, ನಾವು ಕೇಳಿದ್ವಿ. ಇತ್ತೀಚೆಗೆ ಇನ್ನೂ ಒಂದು ಸೇರ್ಪಡೆಯಾಗಿದೆ. ಹೆಲ್ತ್ ಈಸ್ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಎಮೋಷನಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಆಫ್ ಎ ಪರ್ಸನ್. 5 ಪ್ರಕಾರಗಳನ್ನು ಇಲ್ಲಿ ಇತ್ತೀಚೆಗೆ ಗುರುತಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ 12ನೇ ಶತಮಾನದಲ್ಲಿ ಎಂಥ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. WHO ಈಗ ಹೇಳ್ತಾ ಇದೆ ಅಷ್ಟೇ, ಆದರೆ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಈಗ ನಾವು ಗಮನಿಸಬೇಕಾಗಿದೆ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವಶುಚಿ, ಇಂತಿ ಪಂಚತೀರ್ಥವನ್ನೊಳಕೊಂಡು ನೃತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿಯನ್ನು ನುಡಿದುಕೊಳ್ಳ ಚನ್ನಮಲ್ಲಿಕಾರ್ಜುನ. ನೋಡಿ, ನಡೆ ಶುಚಿ, ನುಡಿ ಶುಚಿ ಅಂತಂದರೆ ಸಾಮಾಜಿಕವಾಗಿ ಇವತ್ತು ಸಾಮಾಜಿಕ ಆರೋಗ್ಯ ಅಂದರೆ ನಾವೆಲ್ಲ ಸಮಾಜದಲ್ಲಿ ಒಬ್ರಿಗೊಬ್ಬರು ಸಹಕಾರದಿಂದ ಬಾಳಬೇಕಂತ ಏನು ಸೋಷಿಯಲ್ ವೆಲ್ ಬೀಯಿಂಗ್ ಆಫ್ ಎ ಪರ್ಸನ್ ಏನು ಹೇಳ್ತಾ ಇದೆ WHO, ಅದು ನಡೆ ಶುಚಿ, ನುಡಿ ಶುಚಿ. ತನು ಶುಚಿ ಅಂದ್ರೇನು? ಫಿಸಿಕಲ್ ಹೆಲ್ತ್ ಅಂತೇನು WHO ಹೇಳಿದಿಲ್ಲ. ತನು ಶುಚಿ, ಮನಶುಚಿ, ಮೆಂಟಲ್ ಹೆಲ್ತ್. ನೋಡಿ, ಭಾವಶುಚಿ ಅದು ಸ್ಪಿರಿಚುವಲ್ ಹೆಲ್ತ್. ಈ ಇದನ್ನ ಇಂತಿ ಪಂಚತೀರ್ಥವನ್ನೊಳಕೊಂಡು ನೃತ್ಯದಲ್ಲಿ ನಿಂದ ನಿಮ್ಮ ಶರಣರ ಅಂತ ಒಬ್ಬ ವ್ಯಕ್ತಿಗಳನ್ನು, ಒಬ್ಬ ಶರಣರನ್ನು ತೋರಿಸಿ ಉಳಿಕೊಳ್ಳ ಅಂತ ಇವತ್ತಿನ ನಮ್ಮ WHO ಹೇಳಿದ್ದು 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಹೇಳಿದ್ದು ಎಷ್ಟು ಸಾಮ್ಯತೆಯನ್ನು ನಾವು ಕಾಣಬಹುದಾಗಿದೆ ಬಂಧುಗಳೇ. ಇನ್ನು ಇದಕ್ಕಿಂತ ಹಿಂದಕ್ಕೆ ಹೋದಾಗ ನಾವು ವಾಗ್ಭಟ ಋಷಿಗಳು ಅಷ್ಟಾಂಗ ಹೃದಯದಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನಾತ್ಮನ ಇಂದ್ರಿಯ ಸ್ವಸ್ಥ ಇತ್ಯವಿಧೀಯತೆ. ಸ್ವಸ್ಥ ಅಂದರೆ ಆರೋಗ್ಯ, ಸಂಸ್ಕೃತ ಶಬ್ದ. ಸ್ವಸ್ಥ ಇದು ಸ್ವಾಸ್ಥ್ಯ, ಅದರಿಂದ ಬಂದಿದೆ. ಸ್ವಾಸ್ಥ್ಯ ಅಂದರೆ ಆರೋಗ್ಯ, ಹೆಲ್ತ್ ಅಂತ. ಯಾವುದು ಹೆಲ್ತ್ ಅಂದರೆ ಸಮದೋಷ, ದೋಷಗಳು. ನಮ್ಮಲ್ಲಿ ತ್ರಿದೋಷ ಕರೀತಾರೆ ಆಯುರ್ವೇದದಲ್ಲಿ. ವಾಗ್ಭಟ ಅವರು ಆಯುರ್ವೇದ ತಜ್ಞರು, ಪಂಡಿತರು. ಅವರು ಸಮದೋಷ, ದೋಷಗಳು ಯಾವುದಂದರೆ ವಾತ, ಪಿತ್ತ, ಕಫ, ಇವು ಸಮಾನ ಆಗಿರಬೇಕು, ಬ್ಯಾಲೆನ್ಸ್ ಆಗಿರಬೇಕು. ಸಮದೋಷ ಅಂದರೆ ಒಂದೇನಾರ ವಾತ ಜಾಸ್ತಿ ಆದರೆ ಅದರ ಸಂಬಂಧಪಟ್ಟ ರೋಗಗಳು ಬರ್ತವೆ, ಪಿತ್ತ ಜಾಸ್ತಿ ಆದರೆ ಅದರ ಸಂಬಂಧಪಟ್ಟ ರೋಗಗಳು ಬರ್ತವೆ, ಕಫ ಜಾಸ್ತಿ ಆದರೆ ಅದರ ಸಂಬಂಧಪಟ್ಟ ರೋಗಗಳು ಬರ್ತವೆ. ಅದಕ್ಕೆ ಅವು ಎಲ್ಲ ನಮ್ಮ ದೇಹದಲ್ಲಿ ಇದೆ, 3 ಬೇಕು, ಇಲ್ಲಂತಲ್ಲ. ಆದರೆ ಅವು ಸಮ ಆಗಿರಬೇಕು, ಬ್ಯಾಲೆನ್ಸ್ ಆಗಿರಬೇಕು. ಅವು ಹೆಚ್ಚು ಕಡಿಮೆ ಆದರೆ ಅದೇ ರೋಗ, ಅದು ಅನಾರೋಗ್ಯ.
ಸಮದೋಷ ಆಯಿತು. ಸಮಾಗ್ನಿಶ್ಚ, ನಮ್ಮ ದೇಹದಲ್ಲಿ ಅಗ್ನಿ ಇದೆ ಎಲ್ಲರಲ್ಲೂ ನೋಡಿ. 98 ಡಿಗ್ರಿ ಫಾರೆನ್ಹೀಟ್ ಅಂತ ನಾವು ಅದನ್ನು ಮೆಜರ್ಮೆಂಟ್ ಅಳಿತೀವಿ. ಅದು ಜಾಸ್ತಿ ಆದರೆ ಜ್ವರ ಅಂತೀವಿ, ಕಡಿಮೆ ಆದರೆ ಚಳಿ ಅಂತೀವಿ. ನಮ್ಮಲ್ಲಿ ಅಗ್ನಿ, ಜಠರಾಗ್ನಿ ಇದೆಯಲ್ಲ, ಆ ಅಗ್ನಿ ಸಮವಾಗಿರಬೇಕು. ಕೆಲವರಿಗೆ ಮಂದಾಗ್ನಿ, ಕೆಲವರಿಗೆ ತಿಂದಿದ್ದು ಡೈಜೆಸ್ಟ್ ಆಗಲ್ಲ, ಕೆಲವರು ಬೇಗ ಬೇಗ ತಿಂದು ಇನ್ನೂ ಜಾಸ್ತಿ ತಿನ್ಬೇಕಂತಾರೆ. ನಮ್ಮಲ್ಲಿ ಸಮಾಗ್ನಿ, ವಿಷಮಾಗ್ನಿ, ಮಂದಾಗ್ನಿ, ತೀವ್ರಾಗ್ನಿ ಅಂತ ಈ ರೀತಿ 4 ಅಗ್ನಿಗಳು ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಈ ಅಗ್ನಿಗಳು ಸಮ ಆಗಿರಬೇಕು. ಸಮಧಾತು ಧಾತು. ನಮ್ಮ ಶರೀರದಲ್ಲಿ ಸಪ್ತ ಧಾತುಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರ ಹೇಳಿದೆ ಆಗಲೇ ಮುಂಜಾನೆ. ಈ ಸದ್ಯ ಆದರೂ ಸಹಿತ ಈ ಧಾತುಗಳು ನಮ್ಮಲ್ಲಿದೆ. ನಾವು ತಿಂದ ಆಹಾರ, ಇವತ್ತೇನು ನಾವು ರೊಟ್ಟಿ, ಮುದ್ದೆ, ಅನ್ನ ಏನು ತಿಂತಾ ಇದ್ದೀವಿ, ಅದು 7 ದಿವಸಕ್ಕೆ ರಸ ಆಗುತ್ತೆ ನಮ್ಮ ದೇಹದಲ್ಲಿ. ಮತ್ತೆ ಮುಂದೆ 7 ದಿವಸಕ್ಕೆ ರಕ್ತ ಆಗುತ್ತೆ. ಇವತ್ತು ತಿಂದ ಆಹಾರ ರಕ್ತ ಆಗೋದಕ್ಕೆ 15 ದಿವಸ ಬೇಕಾಗುತ್ತೆ. ರಸ, ರಕ್ತ, ಆಮೇಲೆ ಮಾಂಸ, ಆಮೇಲೆ ಫ್ಯಾಟು, ಆಮೇಲೆ ಮಜ್ಜೆ, ಆಮೇಲೆ ಮೂಳೆ, ಆಮೇಲೆ ಶುಕ್ರ ಧಾತು. ಅಂದರೆ 49ನೇ ದಿವಸಕ್ಕೆ ಇವತ್ತು ತಿಂದ ಆಹಾರ ಸಪ್ತ ಧಾತುಗಳಾಗಿ ಕೊನೆಗೆ ವೀರ್ಯಾನು, ಅಂಡಾನು. ಪುರುಷರಲ್ಲಿ ವೀರ್ಯಾನು ಆದರೆ ಸ್ತ್ರೀಯಲ್ಲಿ ಅಂಡಾನು ಆಗುತ್ತೆ. ಆಮೇಲೆ ಅದು ಮತ್ತೆ ನಾವು ಸಂಗ್ರಹ ಮಾಡ್ಕೊತ ಹೋದರೆ ತೇಜಸ್ಸು, ಓಜಸ್ಸು ನಮ್ಮಲ್ಲಿ ಬರ್ತದೆ. ಇವತ್ತು ನಮ್ಮಲ್ಲಿ ತೇಜಸ್ಸು, ಓಜಸ್ಸು ಇಲ್ಲ. ಯಾಕಂದರೆ ನಾವು ಧಾತುಗಳನ್ನು ನಷ್ಟ ಮಾಡ್ಕೊತಾ ಇರೋದ್ರಿಂದ ಮುಂಚಿನವರು ತೇಜಸ್ಸು, ಓಜಸ್ವಿಗಳಾಗಿದ್ದರು. ಇವತ್ತು ಇಲ್ಲೇ ನಮ್ಮದು ಕೊನೆ ಆಗ್ತಾ ಇದೆ. ಹಾಗಾಗಿ ಈ ಸಪ್ತ ಧಾತುಗಳು ಸಹಿತ ಸಮ ಆಗಿರಬೇಕು. ಆಮೇಲೆ ಮಲಕ್ರಿಯಾ ಅಂದರೆ ಮೋಷನ್. ಬೆಳಗ್ಗೆ ಟಾಯ್ಲೆಟ್ ಕ್ಲಿಯರ್ ಆಗಬೇಕು, ಮೋಷನ್ ಕ್ಲಿಯರ್ ಆಗಬೇಕು. ಪ್ರಸನ್ನಾತ್ಮನ ಇಂದ್ರಿಯ, ನೋಡಿ, ಮನಸ್ಸು ಪ್ರಸನ್ನವಾಗಿರಬೇಕು. ಮೆಂಟಲ್ ಹೆಲ್ತ್ ಅಲ್ಲಿ ಏನು WHO ಹೇಳಿದೆಯಲ್ಲ, ಅದನ್ನು ಸಹಿತ 5000 ವರ್ಷದ ಹಿಂದೆಯೇ ವಾಗ್ಭಟರು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಸನ್ನಾತ್ಮನ ಇಂದ್ರಿಯ, ಮನಸ್ಸು ಒಂದೇ ಪ್ರಸನ್ನ ಆಗಿರಬೇಕು, ಆತ್ಮನೂ ಪ್ರಸನ್ನ ಆಗಬೇಕು ಅಂತ ಹೇಳಿದ್ದಾರೆ. ಪ್ರಸನ್ನಾತ್ಮನ ಇಂದ್ರಿಯ ಸ್ವಸ್ಥ ಇತ್ಯವಿಧೀಯತೆ. ಅಂಥ ವ್ಯಕ್ತಿ ಆರೋಗ್ಯವಂತ. ಬಂಧುಗಳೇ, ಇನ್ನೂ ಅದ್ಭುತ ವಾಗ್ಭಟರದ್ದು ಒಂದು ಕತೆ ನೆನಪಾಗ್ತಾ ಇದೆ. ಹೀಗೆ ಅಗ್ರಹಾರದಲ್ಲಿ ಪಂಡಿತರೆಲ್ಲ ಸೇರಿ ಚರ್ಚೆ ಮಾಡ್ತಿದ್ರಂತೆ. ಚರ್ಚೆ ಮಾಡೋ ಸಂದರ್ಭದಲ್ಲಿ ಒಂದು ಕಾಗೆ ಬಂದು ಹೊರಗಡೆ ಆ ಮರದಲ್ಲಿ ಕೂತ್ಬಿಟ್ಟು ಕೊರ್ಕ್ 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 ಅಂತ ಇತ್ತು. ವಾಗ್ಭಟರಿಗೆ ಅದು ಕೇಳಿಬಿಟ್ಟು ಆಶ್ಚರ್ಯ ಆಗ್ಬಿಡ್ತದೆ. ಏನು ಕೊರ್ಕ್ 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 ಅಂತ ಕೂಗ್ತಾ ಇದೆ. ಆಗ ಏನೋ ಹೇಳ್ತಾ ಇದೆ ಅದು ಕಾಗೆ, ಏನೋ ಹೇಳ್ತಾ ಇದೆ ಅಂತ ವಾಗ್ಭಟರು ಹೇಳ್ತಾ ಇದ್ದಾರೆ. ಉಳಿದು ಪಂಡಿತರು ಅದೇನು ಕೊರಕ್ ಕೊರಕನಾಗದೆ ಬಿಡ, ಏನು ನಿನಗೆ ತಲೆಗಿದೆ ಅಂಥೇಳಿ ಉಳಿದೆಲ್ಲ ಪಂಡಿತರು ಆ ವಾಗ್ಭಟರಿಗೆ ಅಂತಾರೆ. ಆದರೆ ಅವ್ರ ಮನಸ್ಸು ಕೇಳೋದಿಲ್ಲ. ವಾಗ್ಭಟರು ಆ ಕಾಗೆ ಬೆನ್ನತ್ತೆ ಓಡ್ತಾರೆ. ಆ ಹುಚ್ಚನ ಬಿಡ ಅವ್ನ ತಲೆ ಕೆಟ್ಟಿದೆ ಅಂಥೇಳಿ ಇವರು ಸುಮ್ಮನೆ ಇರ್ತಾರೆ. ಆಮೇಲೆ ಇವರು ಆ ವಾಗ್ಭಟರು ಆ ಕಾಗೆ ಬೆನ್ನತ್ಕೊಂಡು ಹೋಗ್ತಾರೆ. ಅದು ದೂರ ಹೋಗುತ್ತೆ ಕಾಡಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡ್ತಾರೆ ಆ ಗಿಡದಲ್ಲಿ ಏನಾದ್ರು ಇದೆ ಅಂತ. ಇಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ. ಅವರೇ ಧನ್ವಂತರಿ. ಆವಾಗ ಇವರಿಗೆ ವಾಗ್ಭಟರಿಗೆ ಬಹಳ ಆಶ್ಚರ್ಯ ಆಗಿದೆ. ಮಹಾನುಭಾವರೇ, ನಾನು ತಮ್ಮನ್ನು ಹುಡುಕ್ತಾ ಇದ್ದೆ, ಇದನ್ನು ದರ್ಶನಕ್ಕಾಗಿ ನಾನು ಕಾಯ್ತಾ ಇದ್ದೆ. ನಿಮ್ಮನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಇದೇನು ಕೊರಕ್ 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 ಅಂತ ಏನು, ಅದರಲ್ಲಿ ಏನೋ ಇದೆ ಅರ್ಥ. ಕೊರಕ್ ಅಂದರೆ ಕೋ ಆರುಕ್, ಅದನ್ನು ವಿಭಾಗ ಮಾಡಿದರೆ ಕೋ ಆರುಕ್. ಕೋ ಅಂದರೆ ಯಾರು, ಆರುಕ್ ಅಂದರೆ ಆರೋಗ್ಯವಂತರು. ಯಾರು ಆರೋಗ್ಯವಂತರು ಅಂತ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಯಾರು, ನಾವು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಇದರಲ್ಲಿ ಅಗ್ರಹಾರದಲ್ಲಿ. ತಾವು ಅದ್ರ ಬಗ್ಗೆ ನಾವು ಹೆಚ್ಚು ಮಾಹಿತಿ ಕೊಡಬೇಕಂದಾಗ ಅವ್ರು ಹೇಳ್ತಾ ಇದ್ದಾರೆ, ಯಾರೋ ಧನ್ವಂತರಿ, ಆಯುರ್ವೇದ ದೇವತೆ ಅಂತ ನಾವೇನು ಕರಿತಾ ಇದ್ದು ಪೌರಾಣಿಕದಲ್ಲಿ, ಆ ದೇವತೆ ಹೇಳ್ತಾ ಇರೋದೇನೆಂದರೆ, ಕಾಲೇ ಹಿತಮಿತ ಭೋಜ್ಯೆ ಹಿತಂಚ ಕ್ರಮಣೆ ಕ್ರಮೇಣ ವಾಮಶಯನೆ ಯಥೇಷು ಸ್ತ್ರೀಸು ಅವಿಕಲ ಮಲಮೂತ್ರ ಪುರುಷಃ ಯೋ ನರಃ ಕೋರು ಅಂತ ಹೇಳ್ತಾರೆ. ಏನದು? ಕಾಲೇ ಹಿತಮಿತ ಭೋಜ್ಯೆ ಅಂದರೆ ಕಾಲಕ್ಕೆ, ಅಂದರೆ ನೋಡಿ, ಬೇಸಿಗೆಗಾಲ ಬಂದಾಗ ಏನು ತಿನ್ನಬೇಕು, ಚಳಿಗಾಲ ಬಂದಾಗ ಏನು ತಿನ್ನಬೇಕು, ಮಳೆಗಾಲ ಬಂದಾಗ ಏನು ತಿನ್ನಬೇಕು, ಋತುಗಳು ಬಂದಾಗ ಕಾಲ ಅಂದರೆ ಒಂದು ಟೈಮೂ ಆಗುತ್ತೆ, ಇನ್ನೊಂದು ಋತುಗಳೂ ಆಗುತ್ತೆ. ಕಾಲೇ ಹಿತಮಿತ ಭೋಜ್ಯೆ ಹಿತಂಚ ಕ್ರಮಣೆ, ಹಿತವಾಗಿ ತಿನ್ನಬೇಕು, ಮಿತವಾಗಿ ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಹೊಡೆದು ಅಂದರೆ ಅದು ನಮಗೆ ತೊಂದರೆ ಆಗುತ್ತೆ. ಅತಿ ಆಹಾರನೂ ಸಹಿತ ಅಮೃತನ ವಿಷ ಅಂತ ನಾವು ಕೇಳಿದ್ದೀವಿ.
ಹಿತಂಚ ಕ್ರಮನೆ. ಇದು ಕಾಲೇ ಹಿತಮಿತವಾಗಿರೋದು. ಹಿತಂಚ ಕ್ರಮನೆ, ಊಟ ಆದಮೇಲೆ ಅಡ್ಡಾಡಬೇಕು, ವಾಕ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ನೋಡಿ, ನಮ್ಮ ಇವರು ಸಹಿತ ಸರ್ವಜ್ಞನು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾನೆ. ಉಂಡು ಕೆಂಡಕ್ಕೆ ಕೈ ಕಾಸಿ ಉಂಡು ಶತಪಥ ನಡೆದು, ಉಂಡು ಶತಪಥ ನಡೆದು ಕೆಂಡಕ್ಕೆ ಕೈ ಕಾಸಿ ಬಲ ಎಡಮಗ್ಗುಲಲ್ಲಿ ಮಲಗಿರುವ ಇದ್ದರ ಬಂಡಾಟವಿಲ್ಲ ಸರ್ವಜ್ಞ ಅಂತ. ಇಲ್ಲಿ ಈಗ ಶತಮಾನದಲ್ಲಿ ಹೇಳಿದ್ದು, ಆವಾಗ ಹಿಂದೆ ಕಾಲೇ ಹಿತಮಿತಗೋಜೆ ಹಿತಂಚ ಕ್ರಮನೆ ಅಂದರೆ ವಾಕಿಂಗ್ ಮಾಡಿ ಅಂತ. ಕ್ರಮೇಣ ವಾಮಶಯನೇ, ನೋಡಿ ಎಡಗಡೆ ಮಲಗಬೇಕು, ಎಡಗಡೆ ಮಲಗಬೇಕಂತ ಆವಾಗ ಅವ್ರು ಹೇಳಿದ್ದಾರೆ, ಯಾರು ಆಗ್ಬಿಟ್ರು. ಈಗ ಸರ್ವಜ್ಞನೂ ಅದನ್ನು ಹೇಳ್ತಾ ಇದ್ದಾರೆ. ಯಾಕೆ ಅನ್ನೋದು ಪ್ರಶ್ನೆ ಬರುತ್ತೆ. ಅದನ್ನು ಸೈಂಟಿಫಿಕ್ ಆಗಿ ನಾವು ನೋಡಿದಾಗ, ವೈಜ್ಞಾನಿಕವಾಗಿ ನಮ್ಮ ಹಾರ್ಟು ಸಹಿತ ಎಡಗಡೆ ಇದೆ. ನಮ್ಮ ಬ್ರೆಸ್ಟ್ ಮಧ್ಯದಲ್ಲಿ ನಾವು ನೋಡಿದಾಗ ನಮ್ಮ ಮುಷ್ಟಿಯಷ್ಟು ಹಾರ್ಟ್ ಇದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು ಇವತ್ತು. ಅದು ಕಾಲು ಭಾಗ ಬಲಗಡೆ ಇದ್ದರೆ ಮುಕ್ಕಾಲು ಭಾಗ ಎಡಗಡೆ ಇದೆ. ಅದೇ ಥರ ನಮ್ಮ ಜಠರ ಸಹಿತ ಎಡಗಡೆ ಇದೆ. ಸೊ ಎಡಗಡೆ ಇರೋದ್ರಿಂದ ನಾವು ಎಡಗಡೆ ಮಲಗೋದ್ರಿಂದ ಆ ಹಾರ್ಟಿಂದ ಪಂಪಿಂಗು ಈಸಿಯಾಗಿ ಹೊಟ್ಟೆಗೆ ಹೋಗುತ್ತೆ, ಜೀರ್ಣ ಆಗುತ್ತೆ. ನಾವು ಸಪೋಸ್ ಬಲಗಡೆ ಮಲ್ಕೊಂಡಿದ್ರೆ ರಕ್ತ ಬಲಗಡೆ ಕೆಳಗೆ ಹಾದು ಹೋಗ್ಬಿಟ್ಟು ನಮ್ಮ ಜಠರಕ್ಕೆ ರಕ್ತ ಹೋಗದೆ ಡೈಜೆಷನ್ ಸಹಿತ ಕಡಿಮೆ ಆಗಬಹುದು ಅನ್ನೋ ದೃಷ್ಟಿನಲ್ಲಿ ಹಿತಂಚ ಕ್ರಮಣೆ ಕ್ರಮೇಣ ವಾಮಶಯನೆ ಯಥೇಸು ಸ್ತ್ರೀಸು ಅಂದರೆ ಪುರುಷ ತನ್ನ ಸ್ತ್ರೀಯೊಂದಿಗೆ ಲೈಂಗಿಕ ಸುಖವನ್ನು ಪಡ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು, ಹೇಗೆ ಬೇಕೋ ಹಾಗೆ ಅವರು ಯಥೇಸು ಸ್ತ್ರೀಸು ಅವನ ತೃಪ್ತಿ ಆಗುವರತ ಅವರು ಲೈಂಗಿಕ ಕ್ರಿಯೆ ಮಾಡಬೇಕಂತಕ್ಕಂಥದ್ದು. ಯಥೇಸು ಸ್ತ್ರೀಸು ಅವಿಕಲ ಮಲಮೂತ್ರ ಪುರುಷ. ಮಲಮೂತ್ರಗಳು ಏನು ಟಾಯ್ಲೆಟ್ ಹೋಗ್ತೀವಿ ಅದು ಅವಿಕಲ. ಅವಿಕಲ ಅಂದರೆ ಏನು ತಡೆ ಬರಬಾರ್ದು ಮಧ್ಯದಲ್ಲಿ. ನೋಡಿ, ಇವತ್ತು ಟಾಯ್ಲೆಟಲ್ಲಿ ಹೋದ್ರೆ ಮಕ್ಕಳಾಗಲಿ ನಾವಾಗಲಿ ಯಾರೋ ಹೋದ್ರೆ 2 ನಿಮಿಷ 10 ನಿಮಿಷ 15 ನಿಮಿಷ 20 ನಿಮಿಷ, ಕೆಲವರು ಅರ್ಧ ಗಂಟೆ ಕೂತ್ಕೊಳ್ಳೋದು ಕೇಳಿದ್ದೀನಿ. ಅಲ್ಲೇ ಪೇಪರ್ ಓದ್ಕೊಂಡು ಅಲ್ಲೇ ಹಲ್ಲು ಬರ್ತಾರಲ್ಲ, ಬೆಂಗಳೂರಲ್ಲಿ ನಾನು ಇದ್ರ ಬಗ್ಗೆ ಕೇಳಿದ್ದೀನಿ. ಸೊ ಅದಲ್ಲ, ಟಾಯ್ಲೆಟ್ ಕೆಲಸ ಏನು 2 ನಿಮಿಷ ಆಗ್ಬೇಕಷ್ಟೇ. ಹೋದ ತಕ್ಷಣ ಇಮಿಡಿಯೇಟ್ ಕ್ಲಿಯರ್ ಆಗಬೇಕು. ಅದನ್ನು ಭಾಳ ಚೆನ್ನಾಗಿ ನಮ್ಮ ಹಳ್ಳಿನಲ್ಲಿ ಹೇಳ್ತಾರೆ. ಏನು ಮಾಡಿದ್ರೆ ಗೊಬ್ಬರ ಹಾಕುವಾಗ ಏನು ಮಾಡ್ತಾರೆ, ಚಕಡಿ ತುಂಬ್ಕೊಂಡು ಹೋಗ್ಬಿಟ್ಟು ಆ ಬೀಜ ಹಾರಿಸ್ತಾರಂತ. ಬೀಜ ಹಾರಿಸಿದ ತಕ್ಷಣ ಗೊಬ್ಬರ ಎಲ್ಲ ಕೆಳಗೆ ಹೊಲಸಾಗಿ ಬೀಳುವಂಗಂತ. ಹಾಗೆ 2 ನಿಮಿಷ ಕೆಲಸ ನಾವು 10-15 ನಿಮಿಷ ಅಲ್ಲೇ ಟಾಯ್ಲೆಟಲ್ಲಿ ಕೂಡೋದು ನೋಡ್ತಾ ಇದ್ದೀವಲ್ಲ, ಆಗಬಾರ್ದು. ಅವಿಕಲ ಮಲಮೂತ್ರ ಅಂದರೆ ತೊಂದರೆ ಆಗದೆ ತಿಣುಕದೆ ನಾವು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬೇಕು. ಯೋ ನರಹ ಕೂರು ಅಂತ ವಾಗ್ಭಟರ ಇನ್ನೊಂದು ಸೂತ್ರ. ಅದಾದ ಮೇಲೆ ಇವರು ಧನ್ವಂತರಿ ಅಂದರೆ ವಾಗ್ಭಟರಿಂದ ಬಂದಿದೆ ಅವ್ರದ್ದು, ಕನಸಿನಲ್ಲಿ ಕಂಡಿದ್ದು ಅಥವಾ ಅದೊಂದು ಕಥೆ ಹೇಳಿದ್ದೆ ನಾನು. ಧನ್ವಂತರಿ ಋಷಿ ಹೇಳಿದ್ದರು. ಧನ್ವಂತರಿ ಋಷಿ ಅಲ್ಲ, ಧನ್ವಂತರಿ ದೇವತೆ ಅಂತ ನಾವು ಕರಿತಾ ಇದ್ದೀವಿ. ಅದಾದಮೇಲೆ ಇಷ್ಟೆಲ್ಲ ಮಾಡಿ ನಾನು ಇಷ್ಟು ವರ್ಷದ ಅನುಭವದಿಂದ, ಪ್ರಕೃತಿ ಶಿಕ್ಷೆ 30-35 ವರ್ಷದ ಅನುಭವದಲ್ಲಿ ನಾವು ಒಂದು ಹೊಸ ಸೂತ್ರವನ್ನು ಕಂಡುಕೊಂಡಿದ್ದೀವಿ ಆರೋಗ್ಯ ಅಂತ. ಇವೆಲ್ಲ ಈ ಬುಕ್ಕಲ್ಲಿ ಸಿಗಲ್ಲ, ನಿಮಗೆ ಯಾವ ಬುಕ್ಕಲ್ಲಿ ಇಲ್ಲ. ಆರೋಗ್ಯ ಅಂದರೆ ನಾವು ಪಂಚಭೂತಗಳನ್ನು ಏನು ಚಿಕಿತ್ಸೆ, ಪ್ರಕೃತಿ ಚಿಕಿತ್ಸೆಯನ್ನು ಎಲ್ಲ ಕಡೆ ಪ್ರಸಾರ ಮಾಡ್ತಾ ಇದ್ದೀವಲ್ಲ, ಆ ಒಂದು ಅನುಭವದ ಮೇರೆಗೆ ಕಂಡುಕೊಂಡದ್ದು ಒಂದು ಡೆಫಿನಿಷನ್, ಹೊಸ ಡೆಫಿನಿಷನ್. ಬಹುತೇಕ ಬಹಳ ಜನ ಕೇಳಿರ್ಲಿಕ್ಕಿಲ್ಲ. ಆರೋಗ್ಯ ಅಂದರೆ ಏನಂದರೆ, ಆ ಆರೋಗ್ಯ ಶಬ್ದದಲ್ಲೇ ಇದೆ. ಏನದು ಅಂದರೆ ಆರೋಗ್ಯವನ್ನು, ಆ ಶಬ್ದವನ್ನು ನೀವು ಭಾಗ ಮಾಡಿ. ಹೇಗೆ ಭಾಗ ಮಾಡೋದು? ನಾವು ಶಬ್ದಗಳನ್ನ ಇದನ್ನು ಮಾಡ್ತೀವಿ ನೋಡಿ, ಛೇದನ ಮಾಡ್ತೀವಿ. ವ್ಯಾಕರಣದಲ್ಲಿ ಬರ್ತದೆ 6 + ಯೋಗ್ಯ, ಆರೋಗ್ಯ. ಇದು ಹೊಸ ಡೆಫಿನೇಷನ್, ಮುಳುಗುರು ಡೆಫಿನೇಷನ್. 6 + ಯೋಗ್ಯ ಅಂದರೆ, 6 ಅಂದರೆ ಯಾವುದು? ಆರುಗಳು ಅಂದರೆ ಪಂಚಭೂತಗಳು, ಜೊತೆಗೆ ಆತ್ಮ ನಮ್ಮ ದೇಹದಲ್ಲಿರೋದು. ಈ ಶರೀರ ಪಂಚಭೂತದಿಂದ ಆಗಿದೆ. ಅಂದರೆ ಅನ್ನ, ಈ ಶರೀರ ಅನ್ನ ಇದ್ರೇ ಇದು ಆಗೋದು. ಅನ್ನದ್ಭವಂತಿ ಭೂತಾನಿ ಅಂತ ಗೀತೆಯಲ್ಲೂ ಪರಮಾತ್ಮ ಹೇಳೋದು. ಈ ಎಲ್ಲ ಜೀವರಾಶಿಗಳು ಅನ್ನದಿಂದ ಹುಟ್ಟಿದಾವೆ. ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ ಗೀತೆ ಹೇಳ್ತಾರೆ. ಹಾಗೆ ಎಲ್ಲ ಜೀವರಾಶಿಗಳು ಅನ್ನದಿಂದ ಹುಟ್ಟಿದಾವೆ. ಅಂದರೆ ಅನ್ನ ಬಂದಿದ್ದೆಲ್ಲಿಂದ? ಮಣ್ಣಿಂದ ಬಂದಿದೆ. ಬರೀ ಮಣ್ಣಿಂದ ಆಗಿದೆಯಾ? ಇಲ್ಲ. ಅದಕ್ಕೆ ನೀರು ಬೇಕು. ಬರೀ ನೀರು ಮಣ್ಣನ್ನು ಆಗುತ್ತೆ? ಆಗಲ್ಲ. ಅದಕ್ಕೆ ಸೂರ್ಯನ ಬೆಳಕಬೇಕು, ಅವಷ್ಟೇ ಆಗುತ್ತೆ? ಇಲ್ಲ. ಹಾಗಾದರೆ ಏನು ಬೇಕು? ಗಾಳಿ ಬೇಕು. ಯಾಕಂದರೆ ಸಸಿಗಳು ಉಸಿರಾಡ್ತಾ ಇದ್ದಾವೆ. ಬೆಳಲಿಕ್ಕೆ ಜಾಗ ಬೇಕಲ್ಲ.
ಇವು ಪಂಚಭೂತಗಳು ಆಕಾಶ, ಇವು ಅಷ್ಟು ಉಪಯೋಗಿಸ್ಕೊಂಡು ಅನ್ನ ತಯಾರಾಗಿ ಆ ಅನ್ನದಿಂದ ಬಾಡಿ ಆಗಿದೆ ಇದು. ಹಾಗಾಗಿ ಆ ಪಂಚಭೂತಗಳು ಪ್ಲಸ್ ಒಳಗಡೆ ಆತ್ಮ ಇದೆ, ಮಾತಾಡಕತ್ತದಲ್ಲ, ಕೇಳಕತ್ತಲ್ಲ, ನೋಡಕತ್ತಲ್ಲ, ಅದೆಲ್ಲ ಆತ್ಮ. ಅವು ಅಷ್ಟು ಯೋಗ್ಯವಾಗಿದ್ದರೆ ಅಂದರೆ ಆಹಾರ ನಾವು ತೆಗೆದುಕೊಳ್ಳೋದು, ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಇದನ್ನು ನಾವು ತಿಳ್ಕೋಬೇಕು. ಅದೇ ಥರ ನೀರನ್ನು ಯಾವಾಗ ಉಪಯೋಗಿಸ್ಬೇಕು, ಇವು ಆರು ಯೋಗ್ಯವಾಗಿರ್ಬೇಕಷ್ಟೇ. ಅದೇ ಥರ ಗಾಳಿ ತೊಗೊಳ್ಳೋದು, ಪ್ರಾಣಾಯಾಮ ಮಾಡೋದು ನಾವು ಹೇಳ್ತಾ ಇರ್ತೀವಿ. ಸೂರ್ಯನ ಬೆಳಕು, ಬಿಸಿಲು ಸಹಿತ ನಾವು ಸರಿಯಾಗಿ ತೊಗೋಬೇಕು, ಸಮಾನವಾಗಿ ತೊಗೋಬೇಕು, ಸಮಾನವಾಗಿ. ಅದೇ ಥರ ಉಪವಾಸ ನಾವು ಮಾಡೋದಿಲ್ಲ. ಆಕಾಶ ಅಂದರೆ ಸ್ಪೇಸ್, ಖಾಲಿ ಜಾಗ, ಅದು ಉಪವಾಸ ಮಾಡೋದು ಬರೀ ತಿನ್ನೋದಷ್ಟು ಲೆಕ್ಕ ಇದೆ ನಮ್ಮದು. ಸೊ ಇವಷ್ಟು ಸಮಾನಾಗಿ ಮಾಡಬೇಕು ನಾವು. ಅದೇ ಥರ ಆತ್ಮ ಅಂದರೆ ಆಧ್ಯಾತ್ಮಕ್ಕೆ ನಾವು ಸ್ಪಿರಿಚುವಲ್ಲಿ ನಾವು ವೇಳೆಯನ್ನು ಕೊಡಬೇಕು, ಅದಕ್ಕೆ ವೇಳೆ ಕೊಡ್ತಾ ಇಲ್ಲ ನಾವು, ಬರೀ ಗಳಿಸೋದ್ರಲ್ಲೇ ನಡೀತಾ ಇದೆ ನಮ್ಮ ಜೀವನ. ಹಾಗಾಗಿ ಇವನು ಅಷ್ಟನ್ನು ನಾವು ಸಮ ಮಾಡಿಕೊಂಡಾಗ ಅದು ಆರೋಗ್ಯ. ಇದು ಹೊಸ ಒಂದು ಡೆಫಿನಿಷನ್. ಇದಲ್ಲದೆ ಇನ್ನೊಂದು ಇತ್ತೀಚೆಗೆ ನನಗೊಂದು ಸಿಕ್ಕಿದೆ. ಏನಂದರೆ ಲಕ್ಷ್ಮಣ್ ಶರ್ಮಾ ಅವರು ಅವ್ರ ಗ್ರಂಥದಲ್ಲಿ ಬರೆದದ್ದು ಅಂದ್ಕೊಂಡಿದ್ದೀನಿ ನನಗೆ. ದೇಹೇ ಸರ್ವತ್ರ ಚೌಷ್ಣಶ್ಚ ಸಮತಾ ಲಾಘವಂ ಸುಖಂ ಶಕ್ತೀಕ್ಷ್ಣ ಗಾಢ ನಿದ್ರಾ ಚ ಮನಸೋಪಿ ಪ್ರಸನ್ನತಾ ಶರೀರೇ ಕರ್ಮ ಸಾಮರ್ಥ್ಯಂ ಅನಲಶ್ಯ ಚ ಕರ್ಮಸು ಸ್ವತಃ ಸ್ವೇದೋದಗಮ ಕಲೆ ಸ್ವಾಸ್ಥ್ಯ ಲಕ್ಷಣ ಇತಿ. ಲಕ್ಷ್ಮಣ್ ಶರ್ಮಾ ತಮಿಳುನಾಡಿನಲ್ಲಿ ಆಗಿದ್ದಂಥ ವ್ಯಕ್ತಿ, ಭಾರತದ ಪ್ರಕೃತಿ ಚಿಕಿತ್ಸೆ ಪಿತಾಮಹ ಅಂತಾರೆ. ಅವರೇನು ಹೇಳ್ತಾರೆ, ದೇಹೇ ಸರ್ವತ್ರ ಚೌಷ್ಣಶ್ಚ, ನಮ್ಮ ಉಷ್ಣತೆ ದೇಹದಲ್ಲಿ ಎಲ್ಲ ಭಾಗದಲ್ಲಿ ಸಮಾನವಾಗಿ ಇರಬೇಕು. ಕೆಲವಲ್ಲಿ ಎಲ್ಲರ ಉಷ್ಣ ಇತ್ತು, ಜಾಸ್ತಿ ಇತ್ತು, ಶೀತ ಇತ್ತು ಅಂದರೆ ಪಾದಗಳು ನೋಡಿ, ನಮ್ಮ ಪಾದ ತಣ್ಣಗಿರ್ತವೆ, ಕೈಗಳು ತಣ್ಣಗಿರ್ತವೆ, ಕೈಗಳು ತಣ್ಣಗೆ ಇರಬಾರ್ದವು. ಪಾವು ಗರಂ ಪೇಟ್ ನರಂ ಸಿರ್ ಥಂಡ ಅಂತ ಹೇಳ್ತಾರೆ. ಅಂದವ ಆರೋಗ್ಯವಂತ ಮನುಷ್ಯ ಅಂತ, ಡಾಕ್ಟರ್ಗೆ ಮಾಡೋದು ದಂಡ ಅಂತ ಹೇಳ್ತಕ್ಕಂಥದ್ದೊಂದು ಮಾತು. ಉಷ್ಣತೆ ನಮ್ಮಲ್ಲಿ ಸಮಾನಾಗಿರಬೇಕು. ಸಮತಾ ಲಾಘವಂ ಸುಖಂ, ನಮ್ಮ ಶರೀರ ಹಗುರಾಗಿರಬೇಕು. ಸಟ್ ತೀಕ್ಷ್ಣ ಗಾಢ ನಿದ್ರಾಚ, ನಿದ್ರೆ ಚೆನ್ನಾಗಿ ಬರಬೇಕು, ತೀಕ್ಷ್ಣವಾಗಿರಬೇಕು. ನಿದ್ರೆ ಕೆಲವರು ಬರೋದನೇ ಇಲ್ಲ, ಯಾವಾಗ ಬರ್ತದೆ. ಮನಸ್ಸೋಪಿ ಪ್ರಸನ್ನತಾ, ಮನಸ್ಸು ಪ್ರಸನ್ನವಾಗಿರಬೇಕು. ಶರೀರೇ ಕರ್ಮ ಸಾಮರ್ಥ್ಯಂ, ಈ ಶರೀರ ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯವನ್ನು ನೀಡಬೇಕು, ಸೋಂಬೇರಿಯಾಗಿ ಆಲಸ್ಯಾಗಿರಬಾರ್ದು. ಅನಲಸ್ಯ ಚ ಕರ್ಮಸು, ಆಲಸ್ಯ ಆಗಿರಬಾರ್ದು ಕೆಲಸ ಮಾಡೋಕ್ಕೆ. ನಮ್ಮಲ್ಲಿ ಏನಾರು ಹೇಳಿರ್ತಾರೆ, ಇಲ್ಲ ಆಮೇಲೆ ಮಾಡ್ತೀನಿ, ಆಗ ಮಾಡ್ತೀನಿ, ಈಗ ಮಾಡ್ತೀನಿ ಅಂತ ಹೇಳ್ತಿರ್ತೀವಿ, ಅದಾಗಬಾರ್ದು. ಸ್ವತಃ ಸ್ವೇದೋದಗಮ, ಬೆವರು ಸರಿಯಾದ ಕಾಲಕ್ಕೆ ಹೊರಗೆ ಹೋಗ್ತಾ ಇರಬೇಕು. ಕಲೆ ಸ್ವಾಸ್ಥ್ಯ ಲಕ್ಷಣ ಇತಿ ಅಂತ ಇದು ಲಕ್ಷ್ಮಣ್ ಶರ್ಮ ಹೇಳೋದು. ಇನ್ನೂ ಅದ್ಭುತ ಒಂದು ಹಳ್ಳಿ ಗಾದೆ ಮಾತಲ್ಲಿ, ನಾವು ಬಸವ ಗಂಗೋತ್ರಿ ಅಂತಿದೆ ಬೆಂಗಳೂರಲ್ಲಿ, ಅಲ್ಲಿ ಬಸವ ಗಂಗೋತ್ರಿ ಮಾತೆ ಮಹಾದೇವರ ಆಶ್ರಮಕ್ಕೆ ಮೇಲೆ 2-3 ತಿಂಗಳಿಗೊಮ್ಮೆ ಹೋಗ್ತಾ ಇದ್ವಿ. ಯಾವುದಕ್ಕೆಂದರೆ ಔಟ್ಡೋರ್ ಕ್ಯಾಂಪಿಂಗ್ ಅಂತ ನಮ್ಮ ಶಿವರಾತ್ರಿಗಳನ್ನ ಕರ್ಕೊಂಡು 1 ತಿಂಗಳು ಕೋರ್ಸ್ ಮಾಡಿದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಬ್ಬರು ನಿಪ್ಪಾಣಿಯಿಂದ ಒಬ್ಬರು ಯಜಮಾನ್ ಅಂದರೆ ಒಬ್ಬರು ಸ್ಕೂಲ್ ಟೀಚರ್ ಬಂದಿದ್ದರು. ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಆರೋಗ್ಯದ ಬಗ್ಗೆ. ಏನು ಹೇಳ್ತಾರೆ ಅಂದರೆ, ಸರ್ ಹಸಿದಾಗ ಮುದ್ದೆ ತಿನ್ನಬೇಕು ಸರ್, ಹಸಿದಾಗ ಮುದ್ದೆ ತಿನ್ನಬೇಕು ಸರ್, ಮಲಗಿದ ಕೂಡಲೇ ನಿದ್ದೆ ಬರಬೇಕು. ನೋಡಿ ಇವತ್ತು ಮಲಗಿದ ಕೂಡಲೇ ನಿದ್ದೆ ಬರ್ತಾ ಇಲ್ಲ, ಎದ್ದು ಕೂಡಲೇ ಲದ್ದಿ ಉಗಿಬೇಕು ಸರ್, ಅವನ ಆರೋಗ್ಯ ಸರ್. ನೋಡಿ ಎಷ್ಟು ಚೆನ್ನಾಗಿ ಅದ್ಭುತ. ಹಸಿದಾಗ ಮುದ್ದೆ, ಮಲಗಿದಾಗ ನಿದ್ದೆ, ಎದ್ದಾಗ ಲದ್ದಿ ಹೋಗ್ತಾರೆ, ಅವನು ಆರೋಗ್ಯವಂತ ಮನುಷ್ಯ ಅಂತ ಅವ್ರು ಡೆಫಿನಿಷನ್ ಹೇಳಿದರು. ಇದೇ ಡೆಫಿನಿಷನ್ನು ನಾನು ನಮ್ಮ ಬಸವಾನಂದ ಸ್ವಾಮೀಜಿಯವರು ಬೆಂಗಳೂರಿನಲ್ಲೇ RT ನಗರದಲ್ಲಿ ಕ್ಯಾಂಪ್ ಮಾಡ್ತಾಯಿದ್ರು. ಅವರು ಅಕಸ್ಮಾತ್ ಬೇರೆ ಎಲ್ಲೋ ಹೋಗ್ಬೇಕಾಯ್ತು. ಆವಾಗ ಅವ್ರಿಗೇನೋ ತೊಂದರೆ ಇಲ್ಲ, ಏನೋ ನನ್ನನ್ನು ಇವತ್ತಿನ ಕ್ಲಾಸ್ ನೀವು ತಗೊಳ್ಳಿ ಮುಳ್ಕೋರವ ಅಂತ ಕರೆದ್ರು. ಸರಿ ಅಂತ ಹೋದೆ. ಅಲ್ಲಿ ನಾನು ಇದೇ ಡೈಲಾಗನ್ನು ಕೋಟ್ ಮಾಡ್ತಾಯಿದ್ದೆ. ಹಸಿದಾಗ ಮುದ್ದೆ ತಿನ್ನಬೇಕು, ಮಲಗಿದಾಗ ನಿದ್ದೆ ಬರಬೇಕು, ಎದ್ದು ಕೂಡಲೇ ಲದ್ದೆ ಹೋಗಬೇಕು. ಇಲ್ಲ ಅಂದರೆ ನೀನು ಗೆದ್ದೆ, ಇಲ್ಲ ಅಂದರೆ ನೀನು ಬಿದ್ದೆ, 2 ವರ್ಡ್ಗಳು ತನ್ನಿಂತಾನೆ ಬಂದ್ಬಿಟ್ಟು. ಅದು ಹೇಗೆ ಬಂತು ನನಗೂ ಗೊತ್ತಿಲ್ಲ. ಮುದ್ದೆ, ನಿದ್ದೆ, ಲದ್ದೆ, ಇವು ಸರಿ ಇದ್ದರೆ ನೀನು ಗೆದ್ದೆ, ಇಲ್ಲ ನೀನು ಬಿದ್ದೆ. ಸೊ ಇದು ಆರೋಗ್ಯವಂತ ಡೆಫಿನಿಷನ್ ಅಂತ ಹೇಳ್ತಾ, ಹೆಲ್ತ್ ಈಸ್ ದಿ ವೇ, ದೆರ್ ಈಸ್ ನೋ ವೇ ಟು ಹೆಲ್ತ್. ಆರೋಗ್ಯ ಅನ್ನೋದೇ ಮಾರ್ಗ, ಆರೋಗ್ಯಕ್ಕಾಗಿ ಮಾರ್ಗಗಳು ಇಲ್ಲ ಅಂತ ಹೇಳ್ತಾ, ಇವತ್ತಿನ ಈ ಚಿಂತನೆಯಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಸರ್ವರಿಗೂ ಶರಣ.